ತಾಯಿ ಜಗನ್ಮಾತೆ, ಪಂಚಲಿಂಗಗಳಲ್ಲಿ 3 ಲಿಂಗಗಳು ಬಂದು ನಿನ್ನ ಸನ್ನಿಧಿ ಸೇರಾಯ್ತು. ಇನ್ನು ಉಳಿದ ಆ 2 ಲಿಂಗಗಳು ನಿನ್ನ ಸನ್ನಿಧಿ ಸೇರಿಬಿಟ್ರೆ ಶ್ರೀಚಕ್ರ ದರ್ಶನ ಭಾಗ್ಯ ಆಗಿ ನನ್ನ ಜನ್ಮ ಸಾರ್ಥಕ ಆಗುತ್ತೆ ತಾಯಿ. ಆ ದಿನಕ್ಕೋಸ್ಕರನೇ ನಾನಿನ್ನು ಉಸಿರು ಬಿಗಿಡಿದುಕೊಂಡು ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಶ್ರೀಚಕ್ರದ ದರ್ಶನ ಭಾಗ್ಯ ಕರುಣಿಸು ತಾಯಿ, ಕರುಣಿಸು ನನ್ನಮ್ಮ. ನಮಸ್ಕಾರ ದೇಶಿಕ್ರೆ, ನಿನ್ನ ನೋಡಿ ಎಷ್ಟು ದಿನಗಳಾಗೋಯ್ತು. ಒಳಗಡೆ ಅಮ್ಮನವ್ರ ಮೂರ್ತಿ ದರ್ಶನ ಆಯಿತು, ಹೊರಗಡೆ ಸಾಕ್ಷಾತ್ ಅಮ್ಮನವ್ರನ್ನೇ ದರ್ಶನ ಮಾಡಿದ ಭಾಗ್ಯ ನಂದು. ಎಂಥ ಪುಣ್ಯವಂತೆ ತಾಯಿ ನೀನು. ಶ್ರೀಚಕ್ರ ರೂಪಿಣಿಯಾಗಿ ಪಂಚಲಿಂಗಗಳನ್ನು ಸೇರಿಸುವಂಥ ಧರ್ಮ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ನಿನಗೆ ನಮಸ್ಕಾರ ಮಾಡಿದರೆ ಸಾಕ್ಷಾತ್ ಅಮ್ಮನವ್ರಿಗೆ ನಮಸ್ಕಾರ ಮಾಡಿದ ಹಾಗೆ ತಾಯಿ. ಇದೇನಿದು? ದೇಶಿಕರು ಈ ಹುಡುಗಿಗೆ ಅಷ್ಟೊಂದು ಭಯಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ. ಒಂದೊಂದು ಸರ್ತಿ ಈ ದೇಶಿಕರಿಗೆ ಹುಚ್ಚಿಡಿಯುತ್ತೆ. ತಲೆ ತಿರುಗಿದ್ರೆ ಇಲ್ಲೇ ಅವಳಿಗೆ ಪೂಜೆನೂ ಮಾಡಿ ಆರತಿನೂ ಬೆಳಗ್ಬಿಡ್ತಾರೆ. ಇದೇನು ತಾಯಿ ಇಷ್ಟು ತಡವಾಗಿ ಬಂದೆ? ಅಲ್ಲ, ಸಂಜೆನೆ ಬರೋದಲ್ವಾ? ಅಲ್ಲಾಗಲೇ ದೇವಸ್ಥಾನದ ಬಾಗಿಲು ಮುಚ್ಚಾಯ್ತಲ್ಲ. ಸಂಜೆ ಬರೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಅಮ್ಮನವರು ಇಷ್ಟೊತ್ತಿಗೆ ಬಾ ಅಂತ ನಂಗೆ ಅಂದಂಗಾಯ್ತು, ಅದಕ್ಕೆ ಬಂದೆ. ಓ ಹೌದೇನು? ಸರಿ ತಾಯಿ, ಆ ಮಹಾತಾಯಿ ನಿನಗೆ ಕರೆದಿದ್ದಾಳೆ ಅಂದಮೇಲೆ ಏನೋ ವಿಶೇಷವಾದ ಕಾರ್ಯನೇ ಇರಬೇಕು. ಎಂಥ ಪುಣ್ಯವತಿ ತಾಯಿ ನೀನು. ಅಲ್ಲ, ಅಮ್ಮನವರು ನಿನ್ನ ಜೊತೆ ಮಾತಾಡ್ತಾರೆ, ಆಟ ಆಡ್ತಾರೆ, ಒಳ್ಳೊಳ್ಳೆ ಸತ್ಕಾರ್ಯಗಳನ್ನು ನಿನ್ನ ಕೈಲಿ ಮಾಡಿಸ್ತಾರೆ. ಎಂಥ ಭಾಗ್ಯವಂತೆ ಅಮ್ಮ ನೀನು. ಹೋಗ್ಬಿಟ್ಟು ಮಾಡು, ಒಳ್ಳೇದಾಗ್ಲಿ ನಿನಗೆ. ಹೋಗ್ಬರ್ತೀನಿ ದೇಶಿಕರೇ. ಕಂದ. ದೇವಸ್ಥಾನ ಮುಚ್ಚೋ ಹೊತ್ತಿಗೆ ಇವಳು ಒಳಗೆ ಹೋಗ್ತಾ ಇದ್ದಾಳಲ್ಲ. ದೇಶಿಕರು ಬೇರೆ ಹೋಗು ಹೋಗು ಒಳಗೆ ಅಂತಿದ್ದಾರೆ. ಅಂದರೆ ಇನ್ನೇನೋ ಹೊಸ ವಿಚಾರ ಇರಬೇಕು. ಇನ್ನೂ 2 ಲಿಂಗಗಳು ಬರಬೇಕಲ್ಲ, ಅದ್ರ ಬಗ್ಗೆ ಏನಾದರೂ ಸುಳಿವಿರಬಹುದಾ? ಈ ದೇಶಿಕರನ್ನೇ ಕೇಳಿದರೆ ತಿಳಿಬಹುದು. ಕೇಳ್ತೀನಿ. ಏನ್ ದೇಶಿಕ್ರೆ, ಹೊರಟು ಬಿಟ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರ ಏನು ಸ್ವಾಮಿ ಮಾತು ನಿಮ್ದು? ಎಲ್ಲ ಸೌಖ್ಯವೇ? ಸೌಖ್ಯವಿಲ್ಲದೆ ಇನ್ನೇನು ಸ್ವಾಮಿ. ನನಗೇನು ಹೆಂಡತಿನೇ, ಮಕ್ಕಳೇ, ಸಂಸಾರದ ಬಂಧನದ ಚಿಂತೆನೆ. 3 ಹೊತ್ತು ಅಮ್ಮನವ್ರ ಧ್ಯಾನದಲ್ಲಿ ಕಳೀತಿರ್ತೀನಿ. ನಿಮ್ಮ ದಯದಿಂದ ದೇವಸ್ಥಾನದಲ್ಲಿ ಪ್ರಸಾದಕ್ಕೆ ವ್ಯವಸ್ಥೆ ಆಗಿದೆ. ಇನ್ನು ಆ ಶ್ರೀಚಕ್ರದ ದರ್ಶನದ ಭಾಗ್ಯಕ್ಕಾಗಿ ಕಾಯ್ತಾ ಇದೆ ಈ ಜೀವ. ಅದು ಯಾವಾಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದು ನಿಮ್ಮ ಶ್ರೀಚಕ್ರಧಾರಿಣಿ ಆ ದೇವಶಿಶು ಹಿರಣ್ಮಯಿ? ಅದಕ್ಕೇನು ಗೊತ್ತು ಪಾಪ, ಎಲ್ಲ ಅಮ್ಮನವ್ರ ಆಣತಿ ಅಂತೆ ನಡೀತಿದೆ ಅಷ್ಟೇ. ಅಲ್ಲ, ಇಷ್ಟೊತ್ತಿನಲ್ಲಿ ಬಂದಿದ್ದಾಳಲ್ಲ, ಏನಂತೆ? ಈ ವಿಷಯ ತಿಳ್ಕೊಳ್ಳೋದಕ್ಕೆ ನೀವು ಉಪ್ಪು ಖಾರ ಹಚ್ಚಿ ಸುತ್ತಿ ಬಳಸಿ ಕೇಳಬೇಕಾ ಶಾಸ್ತ್ರಿಗಳೇ? ನೇರವಾಗಿ ಕೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ತಿರಲ್ಲ, ಅದಕ್ಕೆ ಸಮಾಧಾನವಾಗ್ಲಿ ಅಂತ ಹೇಳಿದ್ದ ಕೇಳಿದ್ದು. ಏನೋ ಅಮ್ಮನವರು ಆ ಮಗುಗೆ ಬಾ ಅಂತ ಕರೆದಂಗಾಯ್ತಂತೆ, ಅದಕ್ಕೆ ಆ ಮಗು ಬಂದಿದೆ. ಏನು, ಅಮ್ಮನವರು ಇಷ್ಟೊತ್ತಿನಲ್ಲಿ ಬಾ ಅಂತ ಕರೆದಿದ್ದಾರಂತ? ಏನೋ ಎಲ್ಲೋ ಎಡವಟ್ಟಾಗೋ ಸಾಧ್ಯತೆ ಇದೆ. ಬನ್ನಿ ದೇಶಿಕ್ರೆ, ಹೋಗಿ ನೋಡೋಣ. ಇದು ತಪ್ಪಲ್ವಾ ಶಾಸ್ತ್ರಿಗಳೇ? ಏನೋ ಅಮ್ಮನವರು ಅವಳನ್ನು ಕರೆಸ್ಕೋತಾರೆ, ಇವಳು ಹೋಗಿ ಮಾತಾಡ್ತಾಳೆ, ನಾವಿಬ್ರು ಕದ್ದು ಮುಚ್ಚಿ ಕೇಳೋದು ತಪ್ಪಲ್ವಾ? ಅವಳಿಗೆ ಅಮ್ಮನವರು ಕಾಣ್ತಾರೆ, ನಾವು ಹೋಗಿ ನೋಡಿದ್ರೆ ಆ ಮಹಾತಾಯಿ ಕಾಣಿಸೋದೇ ಇಲ್ಲ. ಅಮ್ಮನವ್ರ ಜೊತೆ ಅವಳು ಮಾತಾಡೋದು ಮಾತ್ರ ನಮಗೆ ಕೇಳಿಸುತ್ತೆ, ಆದರೆ ಆ ಮಹಾತಾಯಿ ಮಾತುಗಳು ಕೇಳೋದಿಲ್ಲ, ಮಹಾತಾಯಿನೂ ಕಾಣೋದಿಲ್ಲ. ಇದೆಲ್ಲ ಯಾಕೆ ವ್ಯರ್ಥ ಪ್ರಯತ್ನ? ನಾನು ಬರ್ತೀನಿ.
ನನ್ ಬಿಡಿ. ದೇಶಿಕ್ರೆ, ನನಗೆ ಕಾಣಲ್ಲ ಅಂದರೂ ನಿಮಗೆ ಕಾಣ್ತೀನಿ. ಅದಕ್ಕೆ ನೀವು ನನ್ನ ಜೊತೆನಲ್ಲಿರಬೇಕು. ಬನ್ನಿ ಹೋಗೋಣ. ಬನ್ನಿ ದೇಶಿಕ್ರೆ, ಬನ್ನಿ ಬನ್ನಿ. ಆಚಾರವಿಲ್ಲದ ನಾಲಿಗೆ ನಿನ್ನ ಅಲ್ಲಿ ಹತ್ಕೊಂಡು ಉರಿತಾ ಇದೆ, ನೀವ್ ಇಲ್ಲಿ ನೀರ್ ಹಾಕ್ತಾ ಇದ್ದೀರಾ. ಎಲ್ಲಿ ಬಿಡೆ, ಅದು ಎಲ್ಲಿ ಹೊತ್ಕೊಂಡು ಉರಿತಿದೆ ಹೇಳು, ಅಲ್ಲೇ ಹೋಗಿ ನೀರು ಹಾಕಿ ಆರಿಸ್ಬಿಟ್ಟು ಬರ್ತೀನಿ. ಮಗಳ ಜೀವನದ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ ನಿಮ್ಗೆ? ನನ್ನ ಮಾತು ಅಂದ್ರೆ ನಿಮ್ಗೆ ಯಾವಾಗ್ಲೂ ತಮಾಷೆನೆ. ಆಯ್ತೆ ಸೀತಾ, ಅದೇನು ನಿನ್ನ ಮೇಘ ಸಂದೇಶ ಹೇಳು, ಕೇಳಿಸ್ಕೊತೀನಿ. ನಿಮ್ ಮಗಳು ದೊಡ್ಡ ತ್ಯಾಗ ಮಾಡಕ್ ಹೊರಟಿದ್ಲು, ಆ ಚಪ್ಪಲಿ ಅವನ್ ಕಟ್ಕೊಂಡು. ಸೀತಾ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಈಗ ಅವರು ನಮ್ಮ ಅಳಿಯಂದ್ರು, ನಿಯತ್ತಾಗಿ ಮೋಸ ಮಾಡದೆ ಯಾವುದೇ ಕೆಲಸ ಮಾಡಿದ್ರು ಅದಕ್ಕೆ ಮರ್ಯಾದೆ ಇರುತ್ತೆ ಕಣೆ. ಅವನ ಮರ್ಯಾದೆಗಿಷ್ಟು ಬೆಂಕಿ ಬಿತ್ತು, ನನ್ನ ಮಗಳ ಜೀವನನೇ ಬಲಿ ತಗೊಂಡ್ಬಿಟ್ಟ. ಇವಳು ಅವನ ತಾಳಕ್ಕೆ ಕುಣಿತಾಳೆ. ಈಗ ದೊಡ್ಡ ತ್ಯಾಗ ಮಾಡಕ್ ಹೊರಟಿದ್ಲು. ಸದ್ಯ ಅಮ್ಮನವ್ರ ದಯೆ ಸ್ವಲ್ಪದ್ರಲ್ಲೇ ತಪ್ಪೋಯ್ತು. ಯಾಕ್ರಿ ಸುಮ್ಮನಾಗ್ಬಿಟ್ರಿ? ಏನಾಯ್ತು ಅಂತ ಕೂಡ ನನ್ನನ್ನು ಕೇಳಲ್ವಾ ನೀವು? ನನ್ನ ಮಾತು ಅಂದರೆ ನಿಮಗೆಲ್ಲ ಅಸಡ್ಯ. ನಿಮ್ಮ ಮಗಳ ಜೀವನದ ಬಗ್ಗೆ ನಿಮಗೂ ಸ್ವಲ್ಪ ಜವಾಬ್ದಾರಿ ಇದೆ, ಅದನ್ನು ತಿಳ್ಕೊಳ್ಳಿ. ಅಲ್ಲ ಕಣೆ ಸೀತಾ, ನೀನು ವಿಷಯನೇ ಹೇಳಿದೆ ಬರೀ ಪೇಟಿಕೆಯಲ್ಲೇ ಇದ್ದರೆ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಹೆಂಗೂ ಮದುವೆ ಮಾಡಿಕೊಟ್ಟಾಗಿದೆ, ಇನ್ನೇನು ತೀರ್ಮಾನ ತೊಗೊಂಡ್ರು ಅವರೇ ಜವಾಬ್ದಾರಿ ಅಲ್ವಾ ಅದಕ್ಕೆ? ಆದರೆ ಅವಳು ಮಾಡಿದ ಕೆಲಸ ಕೇಳಿದ್ರೆ ನಿಮ್ಮ ಉಸಿರು ನಿಂತು ಹೋಗತ್ತೆ. ನಿಮ್ಮ ಮಗಳು ಸಂತಾನಹರಣ ಚಿಕಿತ್ಸೆ ಮಾಡಿಸ್ಕೊಳಕ್ ಹೋಗಿದ್ಲಂತೆ. ಏನೇ ಹೇಳ್ತಾ ಇದೀಯ ಸೀತಾ ನೀನು? ಈಗಲಾದರೂ ವಿಷಯ ಗಂಭೀರ ಅಂತ ನಿಮಗೆ ಅನಿಸ್ತಲ್ಲ? ಸದ್ಯ ನಾನು ಪುಣ್ಯ ಮಾಡಿದ್ದೀನಿ. ಅಲ್ಲ ಕಣೆ ಸೀತಾದೇವಿ, ಸಂತಾನಹರಣ ಚಿಕಿತ್ಸೆ ಮಾಡಿಸ್ಕೊಳ್ಳೋಂಥ ಪ್ರಮೇಯನಾರೋ ಏನಕ್ಕೆ ಬಂತೆ? ಇನ್ನೂ ಮದುವೆ ಆಗಿ 1 ತಿಂಗಳಾಗಲಿಲ್ಲ. ಇದಾಳಲ್ಲ ಇವಳು ಮಲಮಗಳು ಹಿರಣ್ಮಯಿ, ಅವಳಿಗೋಸ್ಕರ ತ್ಯಾಗ ಮಾಡ್ತಿದ್ದಾಳಂತೆ. ಇವಳಿಗೆ ಮಕ್ಕಳಾಗ್ಬಿಟ್ರೆ ಹಿರಣ್ಮಯಿನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅಂತ ಆ ಗಂಡಸು ಅನ್ಸ್ಕೊಂಡಿರೋ ಬಂಗಾರಿಗೆ ಅನಿಸ್ತಂತೆ. ಅದಕ್ಕೆ ಇವಳು ಯಾರಿಗೂ ಹೇಳ್ದೆ ಕೇಳದೆ ನನಗೆ ಮಕ್ಕಳೇ ಬೇಡ ಅಂತ ಈ ಚಿಕಿತ್ಸೆ ಮಾಡಿಸ್ಕೊಳಕ್ ಹೋಗಿದ್ಲಂತೆ. ಹೌದು, ಸ್ವಲ್ಪದ್ರಲ್ಲೇ ತಪ್ಪಾಯ್ತು ಅಂದ್ಯಲ್ಲ, ಹೇಗೆ? ಇವಳು ಸುಳ್ಳು ಹೇಳ್ಕೊಂಡು ಹೋಗಿದ್ದಾಳೆ ಈಗಾಗಲೇ ತನಗೆ ಮಕ್ಕಳಾಗಿವೆ ಅಂತ. ಆದರೆ ವೈದ್ಯರಿಗೆ ಗೊತ್ತಾಗಲ್ವೇನ್ರಿ? ಅವರು ಇವರಿಬ್ಬರಿಗೂ ಬೈದು ಆಪರೇಷನ್ ಮಾಡದೆ ಕಳಿಸಿದ್ದಾರೆ. ಸದ್ಯ ಅಂತೂ ಕಂಟಕ ತಪ್ಪಲ್ಲ ಬಿಡು. ನಿಮ್ಮ ಮಗಳ ಪ್ರೀತಿ ಮಾಡಿದವನ್ನೇ ಮದುವೆ ಆಗೋದಕ್ಕೆ ನಾವು ಒಪ್ಪಿಗೆ ಕೊಟ್ವಿ ನೋಡಿ, ಅದು ಇಲ್ಲಿವರೆಗೂ ಬಂದು ಕೂತಿದೆ. ಇವಳಿಗೆ ಬಂಜೆ ಪಟ್ಟ ಸಿಕ್ಕರೂ ಪರವಾಗಿಲ್ಲ, ಅವ್ರ ಸಂಸಾರ ಚೆನ್ನಾಗಿರ್ಬೇಕು ಅಂತ ಮಹಾ ತ್ಯಾಗ ಮಾಡಕ್ ಹೊರಟಿದ್ಲು. ಹೋಗ್ಲಿ ಬಿಡೆ ಸೀತಾ, ಸದ್ಯ ಏನೂ ಆಗ್ಲಿಲ್ವಲ್ಲ. ಆಗೋ ಅನಾಹುತನ ಅಮ್ಮನವ್ರು ತಪ್ಪಿಸಿದ್ದಾರೆ. ಅಮ್ಮನವ್ರ ಅಪ್ಪಣೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಚಲಿಸಲ್ಲ. ನೀನಿನ್ನು ಇದೇ ವಿಷಯ ಹಿಡ್ಕೊಂಡು ಪದೇ ಪದೇ ಅಲ್ಲಿಗೆ ಹೋಗಿ ಅವ್ರಿಗೆ ತೊಂದರೆ ಕೊಡಬೇಡ. ಚುಚ್ಚು ಮಾತಾಡಿ ಅವ್ರ ಮನ್ಸಿಗೆ ನೋಯಿಸ್ಬೇಡ. ಅವ್ರವ್ರ ಬದುಕು ಅವ್ರಿಷ್ಟ ಬಂದಂಗೆ ಬದುಕಲಿ ಬಿಡು. ಅಯ್ಯೋ ದೇವ್ರೆ, ಸುಂಕದವನ ಹತ್ರ ಬಂದು ಸುಖ ದುಃಖ ಹೇಳ್ಕೊಂಡ್ರಂತೆ. ಹಾಗಾಯ್ತು, ಹೋಗಿ ಹೋಗಿ ನಿಮ್ಮ ಹತ್ರ ಬಂದು ಬಡ್ಕೋತಾ ಇದ್ದೀನಲ್ಲ, ನನ್ನ ಬುದ್ಧಿಗಿಷ್ಟು. ಕೊಟ್ಟು ಹೆಣ್ಣು ಕುಲದಿದ್ದ ಹೊರಕ್ಕೆ ಅಂತಾರೆ. ಮದುವೆ ಮಾಡಿಕೊಟ್ಮೇಲೆ ಅವ್ರ ಬದುಕು ಅವ್ರ ಪ್ರಪಂಚ, ನಾವು ಬರೀ ಪ್ರೇಕ್ಷಕರು ಮಾತ್ರ. ಇದೆಲ್ಲ ಈ ಸೀತಾದೇವಿಗೆಲ್ಲ ಅರ್ಥ ಆಗುತ್ತೆ.
ನೋಡಿದ್ರ ವಿರೂಪಾಕ್ಷ ಶಾಸ್ತ್ರಿಗಳೇ, ಅಮ್ಮನವರ ಧ್ಯಾನವನ್ನ ಎಲ್ಲ ಬೇಕಾದರೂ ಮಾಡ್ಬೋದು ಅಂತ ಆ ಮಗು ತೋರಿಸ್ಕೊಟ್ಟಿದ್ದಾಳೆ. ಭಕ್ತ ಕನಕದಾಸರು ಉಡುಪಿ ಶ್ರೀಕೃಷ್ಣನನ್ನ ತಮ್ಮ ಭಕ್ತಿಯಿಂದ ತಮ್ಮ ಕಡೆ ಸೆಳ್ಕೊಳ್ಳಿಲ್ವೇ? ಹಾಗೆ ಅಮ್ಮನವರು ಪ್ರೇರೇಪಿಸಿ ಇವಳನ್ನ ಇಲ್ಲಿ ಕರೆಸ್ಕೊಂಡಿದ್ದಾರೆ ಅಂದರೆ ಏನೋ ಅದ್ಭುತ ಜರುಗುತ್ತೆ. ಅದು ನನಗೂ ಗೊತ್ತಿದೆ. ಅದನ್ನು ನೋಡೋದಕ್ಕೆ ಅಂತಲೇ ನಾನು ಬಂದೆ. ಈ ಹುಡುಗಿ ಅದೇನು ಸೋಜಿಗ ಮಾಡ್ತಾಳೆ ನೋಡೋಣ ಅಂತ. ನೀವು ಸ್ವಲ್ಪ ಸುಮ್ಮನೆ ಇರಿ, ಬಿಸಿ ಮಾತಿನಲ್ಲಿ ಮಾತಾಡಿ. ಈ ನಾಟಕಕ್ಕೆ ಭಂಗ ತರಬೇಡಿ. ನೋಡೋಣ ಅಮ್ಮನವರೇ ಹಿಂದೆ ಮುಂದೆ ತೆಗೆದುಕೊಡ್ತಾರೋ ಏನೋ. ಇದೇನು ನಿರ್ದೇಶಕರೇ, ಎಷ್ಟು ದಿವಸ ನಾವು ಪೂಜೆ ಮಾಡೋ ಆ ಅಮ್ಮನವರಿಂದಲೂ ಇಷ್ಟೊಂದು ಪ್ರಕಾಶ ಹೊರ ಹೊಮ್ಮಲಿಲ್ಲ. ಆದರೆ ಹುಡುಗಿ ಧ್ಯಾನ ಕೂತ ತಕ್ಷಣ ಅಮ್ಮನವ್ರ ಥರನೇ ಕಾಣ್ತಾ ಇದ್ದಾಳೆ. ಅವಳು ಅಮ್ಮನವರ ಕೃಪಾ ಕಟಾಕ್ಷದ ಮಗು. ಯಾವಾಗ ಬೇಕಾದರೂ ಅಮ್ಮನವ್ರು ಆಗ್ತಾಳೆ, ಯಾವಾಗ ಬೇಕಾದರೂ ಮಗು ಆಗ್ತಾಳೆ. ಒಟ್ಟಿನಲ್ಲಿ ಈ ರೂಪದಲ್ಲಾದರೂ ನಮಗೆ ದರ್ಶನ ಭಾಗ ಸಿಗ್ತಲ್ಲ, ನಾನೇ ಧನ್ಯ, ನಾನೇ ಧನ್ಯ. ಅಲ್ಲೂ ನಿರ್ದೇಶಕರೇ, ಶ್ರೀಚಕ್ರ, ನನ್ನ ಕನಸಿನ ಚಕ್ರ, ನನ್ನ ಶ್ರೀಚಕ್ರ ಕಾಣಿಸ್ಬಿಡ್ತು. ಗೋಚರವಾಗೋಯ್ತು, ಗೋಚರವಾಗೋಯ್ತು. ಅದನ್ನ ನಾನು ಪಡ್ಕೊಳ್ಳೇಬೇಕು. ತಾಳ್ಮೆ ಇರಲಿ ವಿರೂಪಾಕ್ಷ ಶಾಸ್ತ್ರಿಗಳೇ. ಹತ್ರ ಹೋದ್ರೆ ಸುಟ್ಟು ಭಸ್ಮವಾದೀರಿ. ಅದಿನ್ನೂ ಪೂರ್ಣ ಗೋಚರವಲ್ಲ. ಸೂರ್ಯಗ್ರಹಣ ಚಂದ್ರಗ್ರಹಣ ಇದ್ದಾಗೆ. ಮಗು ಹಿರಣ್ಮಯಿ ಶ್ರೀಚಕ್ರಧಾರಣಿ ಅಲ್ವೇ? ಅಮ್ಮನವ್ರ ಆದೇಶ ಕೊಡಕ್ಕೆ ಬಂದಾಗ ಹೀಗೆ ಪರಸ್ಪರ ಮುಖಾಮುಖಿ ಆಗೋದು. ಗ್ರಹಣಗಳನ್ನು ಹೇಗೆ ನಾವು ಬರಿಗಣ್ಣಲ್ಲಿ ನೋಡಬಾರ್ದು, ಹಾಗೇನೆ ಶ್ರೀಚಕ್ರ ಪೂರ್ಣ ಪ್ರಕಟವಾಗುವವರೆಗೂ ನಾವು ಬರಿಗಣ್ಣಲ್ಲಿ ನೋಡಬಾರ್ದು. ಏನಾದರೂ ಅಪಾಯ ಆಗೋದಕ್ಕೆ ಮುಂಚೆನೆ ನಾವೆಲ್ಲಿಂದ ಪಾರಾಗೋಣ. ಬನ್ನಿ ಬನ್ನಿ. ಇಲ್ಲ ದೇಶಕ್ಕೆ, ಶ್ರೀಚಕ್ರವನ್ನು ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸೇ ಆಗ್ತಾ ಇಲ್ಲ. ಇದಕ್ಕೋಸ್ಕರ ನಮ್ಮ ಜೀವಮಾನವನ್ನೇ ಸವಸ್ಬಿಟ್ಟಿದ್ದೀನಿ. ಈಗ ಕಣ್ಣಿಗೆ ಕಂಡಿದ್ದನ್ನ ಬಿಟ್ಟು ಹಾಗೆ ಹೋಗೋದ ಸಾಧ್ಯ ಇಲ್ಲ. ನೀವು ಅದನ್ನು ಪಡೆಯೋದಿರಲಿ. ಇನ್ನು ಒಂದು ಕ್ಷಣ ನೀವು ನೋಡಿದ್ರು ನಿಮ್ಮ ಕಣ್ಣು ಕುರುಡಾಗುತ್ತೆ, ಸುಟ್ಟು ಭಸ್ಮವಾಗ್ತೀರಿ. ಸಜೀವದವನ ಆಗೋ ಆಸೆ ಇದ್ರೆ ನೀವೇ ಹತ್ರ ಹೋಗಿ, ನಾನಂತೂ ಬರಲ್ಲ. ಅಮ್ಮ ತಾಯಿ. ದೇಶ ಕೆಲಸ ಮಾಡಿಬಿಟ್ಟೆ ಮಹಾತಾಯಿ, ಎಂತ ಕೆಲಸ ಮಾಡಿಬಿಟ್ಟೆ. ಕಣ್ಣಿಗೆ
ಕಣ್ಣಿಗೆ ಕಂಡಿದ್ದು ಕೈಗೆ ದಕ್ಕದೆ ಹೋಯ್ತಲ್ಲ. ಓ ಛೆ! ದೇಶಿಕರು ಹೇಳಿದ ಮಾತು ಸರಿಯಾಗಿದೆ. ಕಾಲ ಕೂಡಿ ಬರಬೇಕು, ಬರುತ್ತೆ. ಎಂದಿದ್ರು ಈ ಶ್ರೀಚಕ್ರ ನನ್ನ ಪಾಲೆ. ಎಲ್ಲಿ ಅಲ್ಲಿವರೆಗೂ ಸುತ್ತಲಿ, ಎಷ್ಟು ಬೇಕಾದ್ರೂ ಸುತ್ತಾ ಇರಲಿ, ಸುತ್ತಾ ಇರಲಿ. ಈಗ ನಿನಗೆ ಗೋಚರವಾಗುತ್ತಿರುವ ಸ್ಫಟಿಕಲಿಂಗ ನೀನು ತರಬೇಕಾಗಿರುವ 4ನೇ ಲಿಂಗ ಮಗು. ಆಗ್ಲಿ ಮಹಾತಾಯಿ, ನಿನ್ನ ಆದೇಶಕ್ಕೆ ಕಾಯ್ತಾ ಇದ್ದೆ. ಹೇಳು ಮಹಾತಾಯಿ, ಈ ಸ್ಫಟಿಕಲಿಂಗನ ಹೇಗ್ ತರಬೇಕು ಮತ್ತೆ ಯಾವಾಗ ತರಬೇಕು? ತಾಳು ಮಗು, ಎಲ್ಲ ಲಿಂಗಗಳನ್ನು ತರೋದಕ್ಕೆ ಹೇಗೆ ಕಾಲ ಕೂಡಿ ಬಂತೋ ಹಾಗೆ ಇದಕ್ಕೂ ಕಾಲ ಸನ್ನಿಹಿತವಾಗಿದೆ. ಆದರೆ ಈಗಲೇ ಅಲ್ಲ, ಯಾವಾಗ ಹೇಗೆ ಅನ್ನೋದನ್ನ ನಂತರದಲ್ಲಿ ತಿಳಿಸ್ತೀನಿ. ನಾನು ನಿನ್ನನ್ನ ಕರೆಸಿದ್ದು ಸ್ಫಟಿಕಲಿಂಗವನ್ನು ತರುವುದಕ್ಕೆ ಸಮಯವಾಯಿತು ಅನ್ನೋದರ ಸೂಚನೆ ಅಷ್ಟೆ. ಹೋಗಿ ಬಾ ಮಗು. ಎಲ್ಲ ಚಿತ್ತ ಮಹಾತಾಯಿ.